ಈ ಅಮ್ಮನ ತಪ್ಪು ನಡೆಯಂಗಿಲ್ಲ. ಏನಾದ್ರು ತಪ್ಪೇನಾನ ಆಯಿತು ಅಂದರೆ ಆ ಟೈಮಲ್ಲಿ ಏನು ಮಾಡ್ಬೇಕ ಮಾತು ತೋರಿಸ್ತಾಳೆ ಅವಳು. ಈ ಅಮ್ಮನ ತವ ಮೋಸ ವಂಚನೆ ದ್ರೋಹ ಅನ್ಯಾಯ ಮೋಸ ಮಾಡೋಕ್ಕಾಗಲ್ಲ. ತ್ರಿಭುವನ ಜನನಿ ಜಗನ್ಮೋಹಿನಿ, ತ್ರಿಭುವನ ಜನನಿ ಜಗನ್ಮೋಹಿನಿ, ಅಭಯಪ್ರದಾಯಿನಿ ಪಾವನಿ ಪಾಹಿ ಮಾಂ, ತ್ರಿಭುವನ ಜನನಿ ಜಗನ್ಮೋಹಿನಿ. ನೀವೆಲ್ಲಾದರೂ ಸರಸ್ವತಿಯ ಉಗ್ರ ರೂಪವನ್ನು ನೋಡಿದ್ದೀರಾ? ಒಂದು ಕೈಲಿ ವೀಣೆ ಹಿಡ್ಕೊಂಡು, ಇನ್ನೊಂದು ಕೈಲಿ ಶಸ್ತ್ರಾಸ್ತ್ರಗಳು ಅದನ್ನೆಲ್ಲ ಹಿಡ್ಕೊಂಡು ಉಗ್ರವಾದ ರೂಪವನ್ನು, ಆ ರೂಪವನ್ನು ಈ ದೇವಿಯಲ್ಲಿ ನೋಡ್ಬೋದು. ಹಾಗಾದರೆ ಈ ದೇವಿ ಯಾರು? ಎಲ್ಲಿ ಈ ದೇವಸ್ಥಾನ ಇದೆ? ಇಲ್ಲಿ ನಡೆಯುವ ಪವಾಡಗಳೇನು? ಮತ್ತು ಇಲ್ಲಿ ಕೆಲವೊಂದು ತಡೆ ಹೊಡೆಯೋದು ಈ ರೀತಿ ಎಲ್ಲ ಹೇಳ್ತಾರಲ್ಲ, ಏನದು ಅಂತ ತಿಳ್ಕೊಳ್ಳೋಣ. ನೋಡಿ ಇದು ಓಪನ್ ಏರಿಯಾ, ನೋಡಿ ಇಲ್ಲಿ ಓಪನ್ ಏರಿಯಾ, ಕ್ಲೋಸೇ ಇಲ್ಲ ಸರ್. ಬಾಗ್ಲು ಹಾಕೊಂಡ್ರೆ ಏನಿಲ್ಲ ಅಂದರೆ ಬೀಗನೇ ಕಿಟ್ಟಿ ಬಿಡೋತಾರೆ ಸರ್. ಎಷ್ಟೋ ಬಾರಿ ಆಗುತ್ತೈತೆ ಇದು. ಹಾಕಂಗಿಲ್ಲ ಅಂದರೆ ಹಾಕಂಗಿಲ್ಲ ಇಲ್ಲಿ, ಯಾಕೆಂದರೆ ರಾತ್ರಿ ಹೊತ್ತೆ ಜಾಸ್ತಿ ಸಂಚಾರ ಮಾಡುತ್ತೆ ಇಲ್ಲಿ. ಈ ಮಾತಂಗಿ ದೇವಿ ಅಂದರೆ ಈ ಪಾರ್ವತಿಯ 10 ಮಹಾವಿದ್ಯೆಗಳು, ಮಹಾರೂಪಗಳು ಅಂತ ಹೇಳ್ಬೋದು. 10 ಮಹಾವಿದ್ಯೆಗಳಲ್ಲಿ 9ನೇ ಮಹಾವಿದ್ಯೆಯಾಗಿ ಈ ದೇವಿಯನ್ನು ಆರಾಧಿಸ್ತಾರೆ. ಹಾಗೂ ತಾಂತ್ರಿಕ್ ಸರಸ್ವತಿ ಅಂತಲೇ ಹೇಳ್ತಾರೆ. ಸರಸ್ವತಿಯ ಇನ್ನೊಂದು ರೂಪ, ತಾಂತ್ರಿಕ ರೂಪದಲ್ಲಿ ಸರಸ್ವತಿಯನ್ನು ನೋಡಬೇಕು ಅಂದರೆ ಈ ಮಾತಂಗಿ ದೇವಿಯನ್ನು ನೋಡ್ಬೋದು. ಈ ಮಾತಂಗಿ ನೀಲವರ್ಣದವಳಾಗಿದ್ದು ಕೈಯಲ್ಲಿ ಒಂದು ಗಿಳಿ ಇರುತ್ತೆ, ಆಮೇಲೆ ಇನ್ನೊಂದು ಕೈಯಲ್ಲಿ ತಲೆಬುರುಡೆ ಇರುತ್ತೆ, ಒಂದು ಉಗ್ರವಾದ ರೂಪವೂ ಇರುತ್ತೆ ಮತ್ತು ತುಂಬ ಬ್ಯೂಟಿಫುಲ್ ಆಗಿರೋ ರೂಪವೂ ಇರುತ್ತೆ. ವಾಮಾಚಾರದಲ್ಲಿ ಪ್ರಾಣತೋಷಿಣಿ ತಂತ್ರದಲ್ಲಿ ಮಾತಂಗಿ ದೇವಿಯ ಬಗ್ಗೆ ತಿಳಿಸಿರ್ತಾರೆ. ಮಾತಂಗ ಮಹರ್ಷಿಯ ಮಗಳಾಗಿ ಮಾತಂಗಿ ದೇವಿ ಜನಿಸ್ತಾಳೆ. ಮಾತಂಗ ಮಹರ್ಷಿ ಯಾರು? ಅವರು ಆ್ಯಕ್ಚುಲಿ ಒಂದು ಹಿಂದುಳಿದ ವರ್ಗದವರಾಗಿದ್ದು ಒಂದು ಚಾಂಡಾಳನಾಗಿರ್ತಾರೆ. ಅವರು ತಪಸ್ ಮಾಡಿ, ಬ್ರಹ್ಮನಿಗೆ ತಪಸ್ ಮಾಡಿಬಿಟ್ಟು ಬ್ರಹ್ಮ ಪ್ರತ್ಯಕ್ಷ ಆಗಿ ಅವ್ರ ಹತ್ರ ವರವನ್ನು ಪಡೆದು ಆ ಮೂಲಕ ದೇವಿ ಅವರ ಮಗಳಾಗಿ ಹುಟ್ಟಬೇಕು ಅಂತ ಕೇಳ್ಕೊತಾರೆ. ಹಾಗೆ ಚಾಂಡಾಳನ ಮಗಳಾಗಿ ಉಚ್ಚಿಷ್ಟ ಚಾಂಡಾಳಿನಿ ಅಂತ ಕರೀತಾರೆ ಮಾತಂಗಿ ದೇವಿನ. ಆ ಹೆಸರು ಸಹ ಇದೆ. ಹಾಗಾಗಿ ಮಾತಂಗಿ ದೇವಿ ತಾಂತ್ರಿಕ ಸರಸ್ವತಿನೂ ಹೌದು. ಆಮೇಲೆ ಜನಗಳು ಹೆಚ್ಚಿಗೆ ನಾಲೆಡ್ಜು ಮತ್ತು ಮ್ಯೂಸಿಕ್ಕು ಈ ರೀತಿ ಮಾಟ ಮಂತ್ರ ತಾಂತ್ರಿಕ ವಿದ್ಯೆಗಳು ಇವನ್ನೆಲ್ಲ ಮಾತಂಗಿ ದೇವಿಯ ಮೂಲಕನೇ ಮಾಡ್ತಾರೆ. ಈ ಮಾತಂಗಿಗೆ ಮೈಲಿಗೆ ಅನ್ನೋದೇ ಇಲ್ಲ. ಯಾರಾದರೂ ತಿಂದು ಉಳಿದಿರೋ ಎಂಜಲನ್ನು ಕೊಟ್ಟರೂ ಸಹ ಮಾತಂಗಿ ದೇವಿ ಸ್ವೀಕರಿಸ್ತಾಳಂತೆ. ಯಾವುದೇ ಒಬ್ಬ ವ್ಯಕ್ತಿ 64 ವಿದ್ಯೆಗಳನ್ನು ಸಿದ್ಧಿಪಡಿಸ್ಕೋಬೇಕು ಅಂದರೆ ಮಾತಂಗಿ ದೇವಿಯನ್ನು ಆರಾಧಿಸ್ತಾರಂತೆ. ಈ ರೀತಿ ಎಲ್ಲ ವಿಶೇಷ ಇರೋ ಈ ದೇವಿಯ ದೇವಸ್ಥಾನ ಎಲ್ಲಿದೆ ಅದನ್ನು ತಿಳ್ಕೊಳ್ಳೋಣ ಬನ್ನಿ. ಸೊ ಈ ವಿಡಿಯೋದಲ್ಲಿ ಮಾತಂಗಿ ದೇವಿ ದೇವಸ್ಥಾನ ಎಲ್ಲಿದೆ, ಆಮೇಲೆ ಇಲ್ಲಿ ಯಾವ ರೀತಿ ಒಂದು ತಡೆ ಹೊಡೆಯೋದು ಅಂತ ಹೇಳ್ತಾರೆ ನೋಡಿ. ನಾನು ಇದುವರೆಗೂ ಕೇಳಿದ್ದೆ ತಡೆ ಹೊಡೆಯೋದು ಏನು ತಡೆ ಹೊಡೆಯೋದು ಅಂತ ನನಗೆ ಇದುವರೆಗೂ ಗೊತ್ತಿರಲಿಲ್ಲ. ಅದನ್ನು ನೇರವಾಗಿ ಅಲ್ಲಿ ಹೋಗಿ ನೋಡಿದೆ. ಸರ್ ಇನ್ನೊಂದು ಹೇಳ್ತೀನಿ, ಎಲ್ಲಕ್ಕಿಂತ ಹೆಚ್ಚಾಗಿ ಒಳ್ಳೆ ಕಮ್ಮ ಇರೋಕ್ಕಿಂತ ಹೆಚ್ಚಾಗಿ ಈ ಅಮ್ಮನೆ ರಾಶಿ ಕೆಲಸ ಕಡೆ ಎಲ್ಲ ಪ್ರತಿಯೊಂದನ್ನು ಸಹ ಮಕ್ಕಳು ಮಾತಂಗಿ ದೇವಿ. ಹೌದು, ಮಾತಂಗಿ ದೇವಿ ಅಂತ ಮಕ್ಕಳು ಕೊಡೋದು. ಅಂದ್ರೆ ಈ ಅಮ್ಮನ ವಿಶೇಷ ಹೇಳೋದಾದ್ರೆ ಗೊತ್ತಾಯ್ತಾ, 9 ನವದುಗ್ಗಿ ನೋಡಿ ಇಲ್ಲಿ ಐತಲ್ಲ, 9 ನವದುಗ್ಗಿ. 9 ನವದುಗ್ಗಿಲಿ ಇಲ್ಲಿ ಕಾಲರಾತಿ ಅಂತ ಇಲ್ಲಿ ಐತೆ ಒಂದನೇ. ಈ ಕಾಲರಾತಿ ಕತ್ತೆ ಮೇಲೆ ಕುತ್ಕೊಂಡಂತ ವಾಹನ ಇಲ್ಲಿ. ಆ ಕಾಲರಾತಿ ಮಾತಂಗಿ ದೇವಿ ಇಲ್ಲಿ ಈ ಅಮ್ಮಂದು ಕರೆಯೋದು. ಈ ಅಮ್ಮನೇ ತುಂಬಾ ಪವರ್ಫುಲ್ ಗೊತ್ತಾಯ್ತಾ. ಅಂದ್ರೆ ಒಂದು ಉದಾಹರಣೆ ಎಷ್ಟು ಪವರ್ಫುಲ್ ಅಂದ್ರೆ ಗೊತ್ತಾಯ್ತಾ, ಇವಾಗ ಗಾಳಿ ಗಹ ಮಾತಾತಂತ್ರ ಪೀಡೆ ಪಿಶಾಚಿ 108 ಸಮಸ್ಯೆ 108 ವಿಘ್ನ ಸಪ್ಪ ದೋಷ ಪಿತೃ ಸಪ್ಪ ದೋಷಪ್ಪ ಏನೇ ಇದನ್ನು ಸಹ ಸಂಪೂರ್ಣವಾಗಿ ಬಿಡುಗಡೆ ಮಾಡುವಂತ ವಿಚಾರ. ಒಂದು ಉದಾಹರಣೆ ತುಂಬಾ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ, ಕೇಳಿ. ಸರ್ ನಿಮ್ ಮನೆ ಏನಾರ ಸುಖ ಏನಾರ ಆಯ್ತು ಅಂದ್ರೆ ಯಾರೋ ಮನೆ ದೋಷನ್ಕ್ ಹೋಗಕ್ಕೆ ನಿಮ್ಗೆ ಅಧಿಕಾರ ಐತೆ ಸರ್? ನಿಮ್ ಮನೆಗೆ ಏನಾರ ಸುಖ ಆಯ್ತು ಅಂದ್ರೆ ದೋಷನ್ಕ್ ಹೋಗ್ಬಿಟ್ಟು ಪೂಜೆ ಮಾಡಕ್ಕೆ, ಹೌದು ಸುಖ ಆಯ್ತು ಅಂದ್ರೆ ಯಾರೋ ನೀವು ದೋಷನ್ಕ್ ಹೋಗ್ಬಿಟ್ಟು ಪೂಜೆ ಮಾಡಕ್ಕೆ ಆಗುತ್ತಾ? ಇಲ್ಲ. ಆಗಲ್ಲ ತಾನೆ. ಅದೇ ತರನೇ ಈ ಅಮ್ಮ ಹಿಂಗಂದ್ರೆ ನಮ್ದು ಟೈಮ್ಗಳಿಗೆ ಸಮಯ ಚೆನ್ನಾಗಿರಲ್ಲ, ಏನಿಲ್ಲ ಗೊತ್ತಾಯ್ತಾ. ಆ ಟೈಮಲ್ಲಿ ಗಾಚಾರ ಚೆನ್ನಾಗಿರಲ್ಲ, ನಾವು ಕೆಳಗ್ ಬಿದ್ದೋಗಿರ್ತೀವಿ. ಯಾಕೆ ನಮ್ಗೆ ಸುಖ ಇರುತ್ತೆ. ಆ ಟೈಮಲ್ಲಿ ಈ ಅಮ್ಮನೆ ಬಂದ್ಬಿಟ್ಟು ಕೈ ಜೋಡ್ಸೋದು. ಈ ಅಮ್ಮನೆ ನಮ್ಮ ಏನೇ ಇದ್ರು ಸಂಚಾರ ಮಾಡ್ಬಿಟ್ಟು
ಏನೇ ಸಮಸ್ಯೆನೂ ಸಹ ಒಡ್ಡಿ ಚೆತ್ತಿ ಬಿಸಾಕ್ಬಿಟ್ಟು ಕಸ ಕಡೆ ಎಲ್ಲ ಮಾಡ್ಕೊಂಡೆ ಮುಸ್ಕೊಂಡ್ ಬರೋಂಥವ್ರು. ಈ ಅಮ್ಮಗ್ ಸಂಬಂಧ ಬಿಟ್ಟಿರುವಂತ ವಿಚಾರ. ಇಲ್ಲಿ ಬೇಟೆ ಪೂಜೆ ಎಲ್ಲ ನಡೀತಾರೆ. ಕುಡಿ ಮೇಕೆ ಕುಡಿ ಮೇಕೆ ಊಟ ಈ ತರ ಬಲಿ ಪೂಜೆ ಎಲ್ಲ ಪ್ರತಿಯೊಂದನ್ನು ಸಹ ನಡೀತಾರೆ. ಹೌದು, ಇಲ್ಲಿ ದೇವ್ರ ಮುಂದೆ ಎರೆಹುಲೆಲ್ಲ ಇಡ್ತೀವಿ. ಆಮೇಲೆ ಆ ಮುಂದೆ ರಾಮರಸ ಅಂತ ಕರೀತಾರಲ್ಲ, ರಾಮರಸ ಅಂತ ಆ ರಾಮರಸನು ಸಹ ಇಲ್ಲಿ ಎರೆನು ಸಹ ಇಡ್ತೀವಿ. ಗೊತ್ತಾಯ್ತಾ? ಆಮೇಲೆ ಇಲ್ಲಿ ಚೌಡೇಶ್ವರಿನೇ ಬೇಡವೆ, ಮಾತಂಗಿ ದೇವಿನೇ ಬೇಡ. ಹೌದು, ಇದು ಮಾಂಸಾಹಾರಿ ದೇವತೆ. ಅದೇ ಇಲ್ಲಿ ಬರುವಂತ ಪೂಜೆ ಪುನಸ್ಕಾರ ಜಾಸ್ತಿ ಆದ್ಯತೆ ಇಲ್ಲಿಲ್ಲ. ಉಳಿಕೆ ಜಾಸ್ತಿ ಆದ್ಯತೆ ಇಲ್ಲಿ ಒಪ್ಪಿಸೋದು. ಒಂದೇನೆ ಈ ಅಮ್ಮಂಗ್ ನಡಿಬೇಕು ಅಂತ ಪೂಜೆ ಪುನಸ್ಕಾರ ಅಂದ್ರೆ ಇಲ್ಲಿ ಅಮ್ಮಂಗೆ ಏನು ಅಭಿಷೇಕ ನಡೆಯಲ್ಲ, ಕ್ಷೀರಾಭಿಷೇಕ ನಡೆಯಲ್ಲ, ಮೊದಲಕ್ಕಿಗೆ ಕೊಡ್ತಾರೆ. ಅದನ್ನೆಲ್ಲ ಪ್ರತಿಯೊಂದನ್ನು ಸಹ ಒಳಿಕ್ ಒಪ್ಪಿಸೋದು. ಪ್ರತಿಯೊಂದು ಸಹ ಪೂಜೆ ಪುನಸ್ಕಾರ ಎಲ್ಲ ಪ್ರತಿಯೊಂದು ಸಹ ಒಳಿಕ್ ಜಾಸ್ತಿ ಸೇರುತ್ತೆ. ಮೊದಲಕ್ಕೆ ಇರ್ಬೋದು, ಸೀರಾ ಇರ್ಬೋದು, ಗೊತ್ತಾಯ್ತಾ, ಹೂವಿನ ಅಲಂಕಾರ ಇರ್ಬೋದು, ಗೊತ್ತಾಯ್ತಾ, ಕ್ಷೀರಾಭಿಷೇಕ ಇರ್ಬೋದು, ಪಂಚಾಮೃತ ಅಭಿಷೇಕ ಇರ್ಬೋದು, ಗೊತ್ತಾಯ್ತಾ, ಅಪ್ಪನ ಇರ್ಬೋದು, ಏನಾಗಿರ್ಬೋದು ಅಲ್ಲಿ ಜಾಸ್ತಿ ನಡೆಯುವಂಥದ್ದು. ಅಲ್ಲಿ ಅಪ್ಪನೆ ಕೊಟ್ಟೇನೆ ಈ ಅಮ್ಮ ಕೆಲಸ ಕಡೆ ಮಕ್ಕಳು ಕೊಡುವಂಥದ್ದು. ಅಂದ್ರೆ ಯಾಟ ಅಂದ್ರೆ ತುಂಬಾ ವ್ಯತ್ಯಾಸ. ನೀಟಾಗಿ ಹೇಳ್ತೀನಿ ನೋಡಿದ್ರೆ, ನಮ್ಮ ಭಾರತ ದೇಶ ನರೇಂದ್ರ ಮೋದಿ ಏನ್ ಆಜ್ಞೆ ಕೊಡ್ತಾರೆ, ಪ್ರತಿಯೊಬ್ಬರು ಸಹ ಕೆಲಸ ಕಡೆ ಎಲ್ಲ ಮಾಡ್ತಾರಲ್ಲ, ಅದೇ ತರ ಅಮ್ಮಂಗ್ ಆಜ್ಞೆ ಕೊಟ್ಟು ಈ ಅಮ್ಮ ಕೆಲಸ ಕಡೆ ಎಲ್ಲ ಮಕ್ಕಳು ಕೊಡ್ತಾಳೆ. ಗೊತ್ತಾಯ್ತಾ? ಈ ಅಮ್ಮ ಕೇಳೋದಂದ್ರೆ ಒಂದೇ, ಏನಕ್ಕಿಲ್ಲ, ಚಿನ್ನ ಬೇಡ, ಪ್ರತಿನಿತ್ಯ ಸಹ ಪೂಜೆ ಬೇಡ, ಏನು ಬೇಡ. ನಂಗೆ ಬೇಕಾಗಿದೆ ಅಂದ್ರೆ ನಂಗೆ ಹೊಟ್ಟೆ ತುಂಬಾ ಆಹಾರ, ನಂಗೆ ತೃಪ್ತಿ ಆಗ್ಬೇಕು, ಸಮಾಧಾನ ಆಗ್ಬೇಕು, ನಂಗೆ ಹೊಟ್ಟೆ ಹಸು ಜಾಸ್ತಿ. ಗೊತ್ತಾಯ್ತಾ? ನಂಗೆ ತೃಪ್ತಿಯಾಗಿ ಆಹಾರ ಸೇರ್ಬೇಕು. ಗೊತ್ತಾಯ್ತಾ? ನಿಮ್ಗೆ ಏನ್ ಕೆಲಸ ಬೇಕು ನಾನು ಮಕ್ಕಳು ಕೊಡ್ತೀನಿ. ನಂಗೆ ಊಟ ಬೇಕು, ಊಟ 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 ಅಂದ್ರೆ ಹೊಟ್ಟೆ ಹಸು ಜಾಸ್ತಿ. ನಾವು ಮನಸ್ಪೂರ್ವಕವಾಗಿ ತೃಪ್ತಿಯಾಗಿ ಊಟ ಕೊಟ್ಟೇಂಡೆ, ತೃಪ್ತಿಯಾಗಿ ಕೋಳಿ ಕೊಟ್ಟುಟ್ಟಿ ಎಡೆ ಮಾಡಿಟ್ಟಿ ಕೊಟ್ಟೇಂಡೆ, ತೃಪ್ತಿಯಾಗಿ ಒಪ್ಪಿಸಂಡೆ, ಊಟ ಕೊಟ್ಟೇಂಡೆ, ತೃಪ್ತಿಯಾಗಿ. ಗೊತ್ತಾಯ್ತಾ? ಅಲ್ಲಿ ಒಂದೇ ಸಣ್ಣಕ್ಕೆ ಕೆಲಸ ಮಾಡ್ಕೊಂಡು ಕೊಡುತ್ತೆ ಈ ಅಮ್ಮ. ಆಟ ಸೆಟ್ಟಿಗೆ ಸಂಬಂಧ ಬಿಟ್ಟದ್ದು ಅಂದ್ರೆ ಏನಂದ್ರೆ ಆ ಊಟ ಅಂದ್ರೆ ಇವಾಗ ಎಷ್ಟೋ ಜನ ಪೂಜೆ ಮಾಡ್ಬೇಕು, ಪೂಜೆ ಮಾಡ್ತು ಹೊಲ್ಸ್ಕೊಬೇಕು. ಗೊತ್ತಾಯ್ತಾ? ಆಟ ಏನಿಲ್ಲ ಈ ಅಮ್ಮಂಗೆ. ಅಂದ್ರೆ ಏನಂದ್ರೆ ನಿಮ್ಗೆ ಏನೇ ಕೆಲಸ ಕಡೆ ಇಲ್ಲಿ ಏನೇ ಇಲ್ಲಿ ನಾನ್ ಮಾಡ್ಕೊಂಡು ಕೊಡ್ತೀನಿ. ನಂಗೇನಂದ್ರೆ ನಂಗೆ ಊಟ ಬೇಕು, ಆಹಾರ ಬೇಕು, ನಂಗೆ ಕೋಳಿ ಬೇಕು. ಗೊತ್ತಾಯ್ತಾ? ನಂಗೆ ಬೇಟೆ ಬೇಕು. ಗೊತ್ತಾಯ್ತಾ? ನಿಮ್ಗೆ ಕೊಡಿ, ನಂಗೆ ಕೆಲಸ ಮಾಡ್ಕೊಂಡು ಕೊಡ್ತೀನಿ. ಇಲ್ಲ ನೀವು ಅರ್ಕೆ ಹೊಡ್ಕಡೆ ನಂಗೆ ಕೆಲಸ ಮಾಡ್ಕೊಂಡು ಕೊಡ್ತೀನಿ ಅಂತ ಈ ತರ ಇಲ್ಲ. ಒಳಕಿಂದ ಆಜ್ಞೆ ಆಗ್ಬೇಕು, ಹೋಗು, ಬತ್ತಾಡಿಗಳು ಕಷ್ಟ ಐತೆ, ಸಮಸ್ಯೆ ಐತೆ, ಕೆಲಸ ಮಾಡ್ಕೊಂಡು ಬಾ, ನಾನು ನಿನ್ ಖಂಡಿತನು ಸಹ ಮಾಡ್ಕೊಂಡು ಕೊಡ್ತೀನಿ ಅಂತ ಆಜ್ಞೆ ಕೊಂಡೆಯಿಂದ ಖಂಡಿತನು ಸಹ ಕೆಲಸ ಮಾಡ್ಕೊಂಡು ಕೊಡ್ತಾರೆ. ಅಂದ್ರೆ ಜಾಸ್ತಿಯಿಂದ ಒಳ್ಳಿಕೆ ಅಪ್ಪನೇ ಜಾಸ್ತಿ ಕೊಡೋದು, ಕೆಲಸ ಮಾಡ್ಕೊಂಡು ಕೊಡೋದು. ಇಲ್ಲ ಅಂದ್ರೆ ಊಟ ಕೊಟ್ಬಿಟ್ಟು ಕೆಲಸ ಮಾಡ್ಕೊಳೋದು. ಈ ತರ. ಇಲ್ಲ ಅಂದ್ರೆ ನಾವೇ ಕೇಳ್ಕೊಂಡು ಪಡ್ಕೊಳೋದು. ಈ 3 ದಾರಿ ಸರ್ ಇರೋದು ಈ ಅಮ್ಮಂಗೆ. ಈ ದೇವಿದು ಉತ್ಸವ ಮೂರ್ತಿ ಇಲ್ಲ, ಇದು ಕಲ್ಲಿನ ವಿಭಾಗ ಏನಿಲ್ಲ. ಅಂದ್ರೆ ಇದು ಕಲ್ಲಿಂದ 3 ಐತಿ ಈ ತರ. 1 2 3. ಈ 3 ಅಂದ್ರೆ ಈ ಮೂರ್ತಿ ಇಲ್ಲಿಲ್ಲ, ಏನಿಲ್ಲ. ಈ 3ಇಂದಾನೆ ಈ ಕೂತು ಪೂಜೆ ಮಾಡ್ಕೊಂಡ್ ಬರ್ತೇವೆ ಅಂತ ವಿಚಾರ. ಈ ಮಾತಂಗಿ ಅಮ್ಮ ಅಂದ್ರೆ ಇವಾಗ ನಾವು ಕೆತ್ತನೆ ಮಾರುಟ್ಟಿ ಆಕಾರ ಕೊಟ್ಟುಟ್ಟಿ ಕಲ್ಲಿನ ಆಕಾರ ಕೊಟ್ಟು ಪೂಜೆ ಪುನಸ್ಕಾರ ಅನ್ನೋ ಪದ್ಧತಿ ಇಲ್ಲ. ನಾವು ಕಲ್ಲಿಂದ ಸಿಮೆಂಟ್ ಇಂದ ಆಕಾರ ಎಲ್ಲ ಪ್ರತಿಯೊಂದನ್ನು ಸಹ ಕೊಟ್ಟಿರುವಂತ ವಿಚಾರ ಅಷ್ಟೇನೆ. ಆದ್ರೆ ಮೂಲ ಇದು. ಹೌದು. ಇಲ್ಲಿ 3 ಇದೆಯಲ್ಲ ದೇವ್ರು, 3 ಮಾತಂಗಮ್ಮನ. ಹೌದು. ಅಂದ್ರೆ ಹರಿಯೋ ನೀರಲ್ಲಿ 3 ದಿಕ್ಕು 3 ಕಲ್ ತಗೊಂಬಂದಿದ್ರು. ಅರ್ಥ ಆಯ್ತಾ ಸರ್? ಅರ್ಥ ಆಯ್ತು. ಹರಿಯೋ ನೀರಲ್ಲಿ ನಮ್ ತಂದೆಯವರು 3 ದಿಕ್ಕು 3 ಕಲ್ ತಗೊಂಬಂದಿರು. ತಡೆ ಹೊಡೆಯೋದೆಲ್ಲ ಜಾಗೃತ ಎಲ್ಲ ಪ್ರತಿಯೊಂದೂ ಸಹ ಇಲ್ಲೇ. ಈ ಕಲ್ಲ ಇಟ್ಟೆಲ್ಲ ಇಲ್ಲೇ ತಡೆ ಹೊಡಿತೀವಿ. ಇಲ್ಲೇ ಬಲಿ ಕೊಡ್ತೀವಿ. ಬಲಿಯೂ ಇಲ್ಲೇ, ತಡೆಯೂ ಇಲ್ಲೇ, ಮೇಕೆ ಪೂಜೆನೂ ಇಲ್ಲೇ, ಎಡೆ ಪೂಜೆ ಈ ಕಡೆ ಮಾತ್ರ ಕಲ್ಲೇ. ಗೊತ್ತಾಯ್ತು? ಬಂದಂಥ ಪೂಜೆ ಮಾಡ್ಕೊಂಡು ಅಪ್ಪಣೆ ಎಲ್ಲ ಮಾಡಾದ್ಮೇಲೆ ಪೂಜೆ ಎಲ್ಲ ಮಾಡೋದು ಇಲ್ಲೇ. ಏನೋ ಗಾಳಿ ಸೋಕಾಯಿತು ಅಂದರೆ, ಯಾಮಚಾರ ಆಯಿತು ಅಂದರೆ, ಮಾತಾತಂತ್ರ ಆಗಿರ್ಬೋದು, ಏನಾಗಿರ್ಬೋದು ಅಂದರೆ ಇಲ್ಲೇ. ಇವಾಗ ಇನ್ನೊಂದು ಒಳಿಕೆ ಪಂಚಾಮೃತ ಅಭಿಷೇಕಗಳೆಲ್ಲ ಮಾಡಿಸಿರ್ತೀವಿ. ಆ ನೀರುಗಳೆಲ್ಲ ತಗೊಂಡು ಇಲ್ಲೇ ಸ್ನಾನ ಮಾಡಿಸ್ತೀವಿ ಪ್ರತಿಯೊಂದೂ ಸಹ.
ಏನೇ ತಡೆ ಪೂಜೆ ಆಗ್ಬೋದು, ತುಳಸಿ ಪೂಜೆ ಆಗ್ಬೋದು, ಗೊತ್ತಾಯ್ತಾ, ಗಹಗತಿ ಆಗಿರ್ಬೋದು, ಮತ್ತು ಗಾಳಿ ಸೊಕ್ಕು ಮಾರಾಂತ ಆಗ್ಬೋದು, ಎಲ್ಲ ಇಲ್ಲಿಂದನೇ ಆಗುತ್ತಾ ಆಗಲ್ಲ. ಆಗುತ್ತೆ ಅಂದರೆ ಇಷ್ಟು ಕಷ್ಟನೂ ನಾವು ಮಾತುಗೊಳಿಸ್ಕೊತೀವಿ. ಆಗಲ್ಲ ಅಂತಲೇ ಹೇಳ್ತೀನಿ. ಅನ್ಯಾಯ ರೀತಿಯಾಗಿ ಎಲ್ಲೆಲ್ಲೋ ಹೊಟ್ಟೆ 5,000, 10,000, 25,000 ಖರ್ಚು ಮಾಡಿ ಕಳ್ಕೊತಾರೆ. ಇಲ್ಲಿ ಯಾವುದೇ ಕಾರಣಕ್ಕೂ ಸಹ ಹೆಚ್ಚಿನ ಜಾಸ್ತಿ ದುಡ್ಡು ಖರ್ಚು ಮಾಡಬೇಕಂತ ಅವಶ್ಯಕತೆಯೇ ಇಲ್ಲ ಸರ್. ಇಲ್ಲಿ ಕಮ್ಮಿ ಬಜೆಟು, ಕಮ್ಮಿ ದುಡ್ಡಿಲ್ಲ, ಕಮ್ಮಿ ವಿಚಾರ ಇಲ್ಲ, ಬಿಗಡ ಔಟೆ ಸರ್ ಇಲ್ಲಿ. ಹಾಗಾದರೆ ಇಲ್ಲಿ ಈ ದೇವಿನ ಎಲ್ಲರೂ ಬಂದು ಹೌದು ನೇರವಾಗಿ ನೇರ ಹೋಗ್ಬೋದು, ಯಾರು ಬೇಕು ಸಹ ಪೂಜೆ ಮಾಡ್ಬೋದು, ಯಾರು ಬೇಕು ಸಹ ಉಳಿಕೋಬೋದು, ಯಾರು ಬೇಕು ಸಹ ಇಲ್ಲಿ ಒಳಿಕೋಟಿ ದರ್ಶನ ಮಾಡೋದು, ನೀವೇ ಪೂಜೆ ಮಾಡ್ಬೋದು, ಏನು ತೊಂದರೆ ಇಲ್ಲ. ಇಲ್ಲ ಅಂಟು ಮುಂಟು ಮೇಲ್ಗಾನೋದು ಈ ಅಮ್ಮಂಗೆ ಬರಲ್ಲ, ಏನಿಲ್ಲ ಸರ್. ಈ ಅಮ್ಮಗೆ ಸುಮ್ಮನೆ ಗೇಟು ಅಂತ ಇಲ್ಲಿ ಹಾಕಿದ್ದು ಅಷ್ಟೇ. ಲೆಕ್ಕ ಆಗ್ಬೇಕಂದ್ರೆ ನಾವು ಬಾಕ್ಲ ಹಾಕಲ್ಲ ಇಲ್ಲಿಗೆ, ನಾವು ಹಾಕಂಗೆ ಇಲ್ಲ ಇಲ್ಲಿ. ಗೊತ್ತಾಯ್ತು, ಈ ಬೀಗ ನೋಡಿ, ಈ ಬೀಗ ಎಷ್ಟು ವರ್ಷ ಥರ ಕಾಣ್ತೈತೆ ಸರ್ ಇದು? ಜಾಸ್ತಿನೇ ಆಗೈತೆ ಸರ್. ಆವಾಗ ಯಾವ ಗೇಟ್ ಮಾಡಿಸಿದ್ರು ಅವಾಗ ಬೀಗ ಇದು 10 ವರ್ಷ ಮೇಲೆ ಆಯ್ತು ಇದು. ಗೊತ್ತಾಯ್ತಾ? ಅಂದರೆ ನಾವು ಹಿಂಗೋಸ್ಕರ ಕದ ಮಾಡಿಸಿದ್ರೆ ಒಡೆಯುಳ್ಳೆ ಹಾಕ್ತೀವಿ, ಬಿಲ್ಲಿ ಒಡೆಯುಳ್ಳೆ ಹಾಕ್ತೀವಿ, ಏನೇನೋ ಹಾಕ್ತೀವಿ. ಒಂದು ಸೇಫ್ಟಿಗೋಸ್ಕರ ಇಲ್ಲಿ ಅಂತ ಗೇಟ್ ಮಾಡಿಸಿದ್ದು ಅಷ್ಟೇ ಸೇಫ್ಟಿ ಮಾಡಿಸಿದ್ದು ಅಷ್ಟೇ. ಅದು ಬಿಟ್ಟಂದರೆ ಲೆಕ್ಕ ಹಾಕೊಂಡು ನಾವು ಗೇಟೇ ಮಾಡಿಸ್ತಾ ಇರಲಿಲ್ಲ, ಒಂದು ಸೇಫ್ಟಿಗೋಸ್ಕರ ಇಲ್ಲಿ ಅಂತ ನಾವು ಮಾಡಿಸಿದ್ದು ಅಷ್ಟೇ. ಬಿಡಲ್ಲ ನೋಡಿ. ಇದು ಓಪನ್ ಏರಿಯಾ ನೋಡಿ, ಇಲ್ಲಿ ಓಪನ್ ಏರಿಯಾ, ಕ್ಲೋಸೇ ಇಲ್ಲ ಸರ್. ಬಾಗ್ಲು ಹಾಕೊಂಡ್ರೆ ಏನಿಲ್ಲ ಅಂದರೆ ಬೀಗನೇ ಕಿಟ್ಟಿ ಬಿಡೋತಾರೆ ಸರ್. ಎಷ್ಟೋ ಬಾರಿ ಆಗುತ್ತೈತೆ ಇದು. ಹಾಕಂಗಿಲ್ಲ ಅಂದರೆ ಹಾಕಂಗಿಲ್ಲ ಇಲ್ಲಿ. ಯಾಕೆಂದರೆ ರಾತ್ರಿ ಹೊತ್ತೆ ಜಾಸ್ತಿ ಸಂಚಾರ ಮಾಡುತ್ತೆ ಇಲ್ಲಿ. ಹೌದು, ಮಾತಂಗಮ್ಮ ರಾತ್ರಿ ಹೊತ್ತೇ ಜಾಸ್ತಿ ಕೆಲಸ ಮಾಡ್ಕೊಂಡು ಬರೋದು. ಹಗ್ಲೊಟ್ಕಿಂತ ರಾತ್ರಿ ಹೊತ್ತು ಕೋಪ ಭಯಂಕರ ಜಾಸ್ತಿ ಸರ್. ಈ ಅಮ್ಮಂದು ಎಷ್ಟು ಕೋಪ ಅಂದರೆ ಕೇಳಬೇಡಿ. ಅದು 25 ಜನ ಇದನ್ನು ಸಹ ಎದ್ಕೊಂಡು ಹೊಡೋತಾರೆ, ಅಷ್ಟು ಸಲ ಕೋಪಿಸ್ತಾವಳು. ಅದು ನಮ್ಮ ತಂದೆಯಲ್ಲಿ ಮೈ ಮೇಲೆ ಬಂದಾಗ ಗೊತ್ತಾಗ ಅವಾಗ ಎಷ್ಟೋ ಜನ ಎದ್ಕೊಳೋದು. ನನ್ನ ಎಕ್ಸ್ಪೀರಿಯೆನ್ಸ್ ಹೇಳ್ತೀನಿ. ಇಲ್ಲಿ ಕೆರೆದು ಮೇಕೆ ಬೇಟೆ ಕೊಡಬೇಕಾಯಿತು. ಬೇಟೆ ಒದಾದ ಮೇಲೆ ನಂತರ ಬರೋಂಥ ರಕ್ತನೂ ಸಹ ಹನಿ ಬೀಳಂಗೆ ರೀತಿಯಾಗಿ ಅಂತ ಬಂದ್ಬಿಟ್ಟು ಬಾಯಿ ಒಳಕ್ಕೆ ಹಾಕೊಂಡು ರಕ್ತಗಳೆಲ್ಲ ಕುಡಿತಾಯಿದ್ದು. ಕುಡ್ಕೊಂಡು ಹೊಟ್ಟೆಗಳೆಲ್ಲ ರಥ ಕುತ್ಕೊಂಡು ತೃಪ್ತಿಯಾಗಿ ಓದ್ತಾಯಿದ್ದು. ಏನು ಮಾತಂಗಮ್ಮ ಬಂದೆ ಅಂದರೆ ಗೊತ್ತಾಯ್ತು, 25 ಜನ ಎಲ್ಲ 50 ಜನ ಎಲ್ಲ ಎದ್ದಕ್ಕೂ ಹೊಡೋಗೋದು. ಅಷ್ಟೊಂದು ಕೋಪಿಸಾಗಿ ಬರೋವಂಥವಳು. ಹುಚ್ಚಂಗಿ ಟೈಮಿಂದ ಶಾಂತಿಯಿಂದ ಬರ್ತಾಳೆ, ಶಾಂತಿಯಿಂದ ಹೊರ್ತಾಳೆ. ಅವಳು ಹಂಗಲ್ಲ. ಅಯ್ಯೋ ಯಾಕೆ ಕೇಳ್ತೀಯ, ಮುಟ್ಟಕ್ಕೂ ಸಹ ಭಯ, ಮುಂದೆ ಇನ್ಕೊಂಡ್ಕೂ ಸಹ ಭಯ. ಅಷ್ಟೊಂದು ಇನ್ನೇನು ಗೊತ್ತಾ, ಒಳಿಕಮ್ಮ ಏನಾನ ತಪ್ಪಾಯಿತು ಅಂದರೆ ನಮ್ಮ ಮಗ ತಪ್ಪು ಮಾಡಿದೆ ಅಂತ ಬಿಟ್ಟುಬಿಡ್ತಾಳೆ. ಈ ಅಮ್ಮ ಹಂಗಲ್ಲ, ಮಗ ತಪ್ಪು ಮಾಡಲಿ, ಯಾರೇ ತಪ್ಪು ಮಾಡಲಿ, ನಾನೇನು ಕೊಡ್ತೀಯೋ ನೀವು ಅಂಬೋಸ್ಬೇಕು, ಆ ಥರ. ಈ ಅಮ್ಮನ ತಪ್ಪು ನಡೆಯಂಗಿಲ್ಲ. ಏನಾದ್ರು ತಪ್ಪೇನಾನ ಆಯಿತು ಅಂದರೆ ಆ ಟೈಮಲ್ಲಿ ಏನು ಮಾಡಬೇಕೋ ಮಾತು ತೋರಿಸ್ತಾಳೆ ಅವಳು. ಈ ಅಮ್ಮಂತವ ಮೋಸ ವಂಚನೆ ದ್ರೋಹ ಅನ್ಯಾಯ ಮೋಸ ಮಾಡೋಕ್ಕಾಗಲ್ಲ. ಮತ್ತು ಆ ಅಮ್ಮ ಬೇಕಾದ್ರೆ ತಪ್ಪು ಮಾಡೋನು ನನ್ನ ಮಗ ಆಗ್ಬೋದು ಆಯಿತು, ಏನೋ ತಪ್ಪಾಯಿತು ಅಂತ ಬಿಟ್ಟಾಳೆ. ಈ ಅಮ್ಮ ಬಿಡಲ್ಲ, ಯಾರೇ ಕಾರಣಕ್ಕೂ ಬಿಡಲ್ಲ ಸರ್. ಅದಕ್ಕೆ ತಕ್ಕನಾಗೆ ನೀನೇನು ಅಂಬೋಸಾಗ ಅಂಬೋಸು ಅಂತ ಹೇಳ್ತಾಳೆ. ತಪ್ಪು ಮಾಡಿ ಇನ್ನೊಂದು ಹೇಳ್ಬೇಕಂದ್ರೆ ಈ ಅಮ್ಮಂತವ ಆಗಲ್ಲ. ಇವಾಗ ಎಷ್ಟೋ ಜನ ಒಳ್ಳೇದಾಗಬೇಕು ಅಂತ ಬಂದ್ಬಿಟ್ಟು ವಿಷವಲ್ಲೆಲ್ಲ ಬಚ್ಚಿಕೊಟ್ಟು ಸುಳ್ಳು ಹೇಳ್ಬಿಟ್ಟು ಪಲ್ಯ ಪಡ್ಕೊಂಡು ಹೋಗ್ತಾರ ಟೈಪ ಮಾಡ್ರೂ ಸಹ ಇಲ್ಲಿ ಒಳ್ಳೇದಾಗಲ್ಲ. ಇಲ್ಲಿ ಯಾವುದೇ ಕಾರಣಕ್ಕೂ ಸಹ ಇಲ್ಲಿ ಆಗಲ್ಲ. ಯಾಕೆಂದರೆ ಆ ಥರ ಕೇಸಲ್ಲೆಲ್ಲ ನೋಡಿ ಬಿಟ್ಟಿವಿ ಈ ಥರ. ಆಮೇಲೆ ಎಷ್ಟೋ ಜನ ಬರೋಂಥ ಜನ ಒಳ್ಳೇದಕ್ಕೆ ಆದ್ಯತೆ ಜಾಸ್ತಿ, ಯಾವತ್ತಿದ್ರೂ ಸಹ ಒಳ್ಳೇದಕ್ಕೆ ಆದ್ಯತೆ ಜಾಸ್ತಿ. ಇವಾಗ ಎಷ್ಟೋ ಜನ ಕಷ್ಟದಿಂದನೂ ಒಳ್ಳೇದಾಗಬೇಕು ಅಂತ ಒಳ್ಳೇದಾದೆ. ಇವಾಗ ಎಷ್ಟೋ ಜನ ಬೇರೆಯವ್ರಿಗೆ ಕೆಟ್ಟದ್ದು ಬಯಸಬೇಕು, ಬೇರೆಯವ್ರಿಗೆ ಮಾಡಬೇಕು, ಬೇರೆಯವ್ರಿಗೆ ಏನಾನ ಮಾಡಬೇಕು ಅನ್ನೋದು ಯಾವುದೇ ಕಾರಣಕ್ಕೂ ಇಲ್ಲಿ ನಡೆಯಲ್ಲ, ಏನಿಲ್ಲ. ಯಾವತ್ತಿದ್ರೂ ಸಹ ಒಳ್ಳೇದಕ್ಕೆ, ಒಳ್ಳೆತನಕ್ಕೆ, ಒಳ್ಳೇದಕ್ಕೆ ವಿಚಾರಕ್ಕೆ ಆದ್ಯತೆ ಜಾಸ್ತಿ ಇಲ್ಲಿ. ಯಾವತ್ತಿದ್ರೂ ಸಹ ಈ ಅಮ್ಮನೂ ಸಹ ಇವಾಗ ಒಂದರೆ ನಾವು ಎಷ್ಟು ಮೋಸ ವಂಚನೆ ದ್ರೋಹ ಅನ್ಯಾಯ ಮಾಡಿ ಅನ್ನೋದು ಯಾರಿಗೂ ಗೊತ್ತಾಗಲ್ಲ. ಅದು ಅಮ್ಮಂಗೆ ಗೊತ್ತಾಗುತ್ತೆ. ತಪ್ಪು ಸರಿ ಟುಕ್ ಹಾಕಿ ನೋಡಿಟ್ಟೆ ಫಲ ಕೊಡೋದು. ಹೋಯ್ತು, ಬಿಟ್ಟೋಯ್ತು, ದೂರ ಹೋಯ್ತು, ಹರಿಯಿತು, ಬಿಗಡೆ ಇತ್ತು, ಸಂಪೂರ್ಣವಾಗಿ ಬಿಗಡೆವಾಗಿತ್ತು.
ಸರಿ, ಅಲ್ಲಿ ಪ್ರದರ್ಶನ ಮಾಡಿ ಕೈ ಕಾಲು ಮಕ್ಕ ಕಳ್ಕಡಿ ಓದ್ ಬತ್ತಿ ಅಂತ ಯಾವುದೇ ಕಾರಣಕ್ಕೂ ಸಹ ಹೇಳ್ಬೇಡಿ. ಸೊ ಫ್ರೆಂಡ್ಸ್, ಈಗ ನೋಡಿದ್ರಲ್ಲ, ಈ ಮಾತಂಗಿ ದೇವಿ ಇದು ಬರೀ ಉಪದೇವತೆ ಅಷ್ಟೇ. ಇಲ್ಲಿ ಇನ್ನೊಂದು ಮಹಾದೇವಿ ಇದೆ. ಆ ದೇವಿಯ ದೇವಸ್ಥಾನವನ್ನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಓಕೆ, ಈ ಮಾತಂಗಿ ದೇವಿಯ ಅನುಗ್ರಹ ಎಲ್ಲರಿಗೂ ಆಗಲಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾಪ್ ಮಾಡ್ತಾಯಿದ್ದೀನಿ. ಸೊ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಬೋದು, ಹೊಸಬ್ರು ಯಾರಾದರೂ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.